ಮೋಕ್ಷಿತ ಅವ್ರ ಬಗ್ಗೆ ಒಂದು ಆರೋಪ ಇದೆ. ಮಕ್ಕಳ ಕಳ್ಳಿ ಮೋಕ್ಷಿತ ಅಂತಕ್ಕಂಥದ್ದು ನೀವು ಕೂಡ ಈಗ ಎಲ್ಲ ನೀವು ಬಂದಾಗ ನೋಡಿರ್ತೀರಿ. ಆಲ್ಮೋಸ್ಟ್ ಮಕ್ಕಳನ್ನ ಕದ್ದು 2 ಕೋಟಿ ಬೇಡಿಕೆ ಇಟ್ಟಿದ್ರು, 5 ಕೋಟಿ ಬೇಡಿಕೆ ಇಟ್ಟಿದ್ರು ಅಂತ ಎಲ್ಲಾ ನ್ಯೂಸ್ ಚಾನೆಲ್ಗಳು ಮತ್ತೆ ಪ್ರತಿಷ್ಠಿತ ನ್ಯೂಸ್ ಪೇಪರ್ಗಳಲ್ಲೂ ಕೂಡ ಬಂದಂತ ವಿಚಾರ ಆಗಿತ್ತು. ಮಕ್ಕಳ ಕಳ್ಳಿ ಮೋಕ್ಷಿತ ಹೀಗೆ ಹಾಗೆ ಅದು ಇದು ಅಂತ. ಸರ್ ಅವ್ರು ಇಲ್ದೇ ಇರೋ ಟೈಮಲ್ಲಿ ನಾವು ಅದ್ರ ಬಗ್ಗೆ ಕಮೆಂಟ್ ಮಾಡೋದು ದೊಡ್ಡ ತಪ್ಪಾಗತ್ತೆ. ಬಟ್ ಅದು 2 ಮಾತಾಡಿ ಹೇಳಿ ಮುಗಿಸ್ತೀನಿ. ಮೋಕ್ಷಿತ ಚಿಕ್ಕ ಮಕ್ಕಳಿಗೆ ಟ್ಯೂಷನ್ ನಡೆಸ್ತಾ ಇದ್ರು ಅಂತ ನನಗೆ ಗೊತ್ತು. ಒಳಗಡೆನೆ ಅವ್ರು ನಮ್ಮ ಹತ್ರ ಹೇಳ್ಕೊಂಡಿದ್ರು, ಮಕ್ಕಳಿಗೆ ಟ್ಯೂಷನ್ ನಡೆಸ್ಕೊಂಡು ನಾನು ಜೀವನ ಮಾಡ್ಕೊಂಡ್ ಬಂದಿದ್ದೀನಿ ಈ ಮಟ್ಟಕ್ಕೆ ಅಂತ ಹೇಳಿದ್ರು. ಬಟ್ ಅದು 2018ರಲ್ಲಿ 14ರಲ್ಲಿ ಅದಾಗಿರೋದು. 2018ಕ್ಕೆ ಕೋರ್ಟ್ ಅದಕ್ಕೆ ಕ್ಲೀನ್ ಶೀಟ್ ಕೊಟ್ಟಿದೆ. ಪಿದಸ್ತೆ ಅಲ್ಲ ಅಂತ ಹೇಳ್ಬಿಟ್ಟು ಕೊಟ್ಟಿದೆ, ಅದು ಕ್ಲೀನ್ ಶೀಟ್ ಕೊಟ್ಟಿದೆ. ಬಟ್ ಈ ತರದ ಒಂದು ಘಟನೆನ ನಾನು ಮೋಕ್ಷಿತ ಹೊರಗಡೆ ಬಂದ್ಮೇಲೆ ಕೇಳ್ಬಿಟ್ಟೆ ನಾನು ಅದ್ರ ಬಗ್ಗೆ ಏನಾದ್ರು ಇದ್ದ ಕಮೆಂಟ್ ಕೊಡ್ಬೇಕು. ಅವ್ರು ಇಲ್ಲೇ ಟೈಮಲ್ಲಿ ಅದ್ರ ಕಮೆಂಟ್ ಮಾಡೋದು ತಪ್ಪಾಗತ್ತೆ. ಯಾರು ಕೂಡ ಅಷ್ಟೇ ಸರ್. ನಾನು ಹೇಳೋದು ಒಂದೇನಂದ್ರೆ ಸರ್, ಆ ವ್ಯಕ್ತಿ ಮುಂದೆ ಇದ್ದಾಗ ನೀವು ಮಾತಾಡಿ ಕ್ಲಾರಿಟಿ ತಗೊಳ್ಳಿ. ನೀವೊಂದು ಏನೇ ಇದ್ರೆ ಒಂದು ಒಪಿನಿಯನ್ ಕೇಳಿಸ್ಕೊಳ್ಳಿ, ಕೊಡ್ತಾರೆ ಅವರು. ಅವ್ರು ಇಲ್ದೇ ಇರೋ ಟೈಮಲ್ಲಿ ನಾವು ಅವ್ರ ಬಗ್ಗೆ ಒಂದು ಕಮೆಂಟ್ ಪಾಸ್ ಮಾಡಿ ಅವ್ರು ಹಂಗಂತೆ ಹಿಂಗಂತೆ ಅವ್ರು ಆತರ ಮಾಡಿದ್ರಂತೆ, ಬೇಡ ಸರ್. ಸರ್ 5 ಬೆರಳು ಸಮ ಇಲ್ಲ ಸರ್, ಖಂಡಿತವಾಗಿ 5 ಬೆರಳು ಸಮ ಇಲ್ಲ ಸರ್. ಸರ್ ನಾನು 1 ಬೆರಳನ್ನ ನಿಮಗ್ ತೋರಿಸ್ತಾ ಇದ್ದೀನಿ ಅಂದ್ರೆ ಇನ್ನು 3 ಬೆರಳು ನನ್ನನ್ನೇ ತೋರಿಸ್ತಾ ಇರುತ್ತೆ ಸರ್. ಬೇಡ ಸರ್, ನಾವು ಫಸ್ಟ್ ಕರೆಕ್ಟ್ ಆಗಿರೋಣ ಸರ್, ಸಾಕು ಸರ್. ನನ್ನ ಜೀವನದಲ್ಲಿ ನಾನು ಕರೆಕ್ಟ್ ಆಗಿದ್ರೆ ಎಲ್ಲವೂ ಕರೆಕ್ಟ್ ಆಗಿರುತ್ತೆ ಸರ್. ಯಾಕೆ ಬೇರೆಯವ್ರ ಬಗ್ಗೆ ಕಮೆಂಟ್ ಮಾಡ್ಬೇಕು ಸರ್? ನನ್ನ ಉದ್ದೇಶ ಅಷ್ಟೇ ಸರ್. ನಾನು ಮೋಕ್ಷಿತ ಹೊರಗಡೆ ಬರೋರ್ಗು ಅದ್ರ ಬಗ್ಗೆ ನಾನು ಯಾವ್ದು ಕೂಡ ಕಮೆಂಟ್ ಮಾಡ್ತಾ. ಇನ್ನು ಚೈತ್ರ ಅವ್ರ ವಿಚಾರದಲ್ಲೂ ಸೇಮ್ ಅದೇ ತರನೇ ಒಂದು ಸುದ್ದಿ ಹರಿದಾಡುತ್ತೆ. 5 ಕೋಟಿ ಹಗರಣದ ಚೈತ್ರ ಅಂತಕ್ಕಂಥದ್ದು ಅದು ಕೂಡ ಅಷ್ಟೇ ದೊಡ್ಡ ಮಟ್ಟದ ಚರ್ಚೆ ಆಗುತ್ತೆ. ಸೊ ಎಷ್ಟೇ ಜನ ಪ್ರೇಕ್ಷಕರಿಗೆ ಹೆಂಗ ಆಗ್ತಾ ಇದೆ ಅಂದ್ರೆ, ನಮ್ಮ ಕರ್ನಾಟಕದ ಜನತೆಗೆ ಏನ್ ಗುರು ಬಿಗ್ ಬಾಸ್ ಅಂತಂದ್ರೆ ಏನು, ಇಂತ ಕಳ್ಳರನ್ನ ಏನು ಹಿಂಗೆ ಅರೆಸ್ಟ್ ಆದವ್ರನ್ನ ಈ ತರದವ್ರನ್ನ ಯಾಕೆ ಸೇರಿಸ್ಕೊಂತಾ ಇದ್ದಾರೆ ಅನ್ನೋದು ಸಾರ್ವಜನಿಕರ ಪ್ರಶ್ನೆ ಆಗಿದೆ ಸರ್. ಇದು ಆರೋಪ ಮಾತ್ರ, ಎಲ್ಲೂ ಕೂಡ ಅದು ಪ್ರೂವ್ ಆಗಿಲ್ಲ ಸರ್. ಇನ್ನ ಚೈತ್ರ ನ್ಯೂಸ್ದಲ್ಲಿ ಆರೋಪ ಇನ್ನ ಕೋರ್ಟ್ ಅಲ್ಲಿ ಇದೆ, ಇನ್ನ ನಡೀತಾ ಇದೆ. ಬಿಗ್ ಬಾಸ್ ನಲ್ಲಿ ಕೂಡ ಅದು ಇನ್ನ ಡಿಸ್ಕಷನ್ ಅಲ್ಲಿ ಇದೆ, ಇನ್ನ ಕೋರ್ಟ್ ಹೈರಿಂಗ್ ಅಲ್ಲಿ ಇದೆ, ಇನ್ನ ಅದಕ್ಕೆ ಯಾವ್ದು ಜಡ್ಜ್ಮೆಂಟ್ ಸಿಕ್ಕಿಲ್ಲ. ಚೈತ್ರ ಅಪರಾಧಿ ಅಂತ ಪ್ರೂವ್ ಆಗಿಲ್ಲ ಎಲ್ಲೂ ಕೂಡ ಸರ್. ಇವಾಗ ತಪ್ಪು ಮಾಡ್ತಾ ಇದೀಯಾ ಅಂತ ಬೇರೆ, ತಪ್ಪು ನೀನ್ ಮಾಡಿದ್ಯಾ ಅನ್ನೋದು ಬೇರೆ. ಅದು ತಪ್ಪು ಮಾಡಿದ್ರೆ ಅದನ್ನ ನೀನ್ ಸಿಕ್ಕಾಕೊಂಡಿದ್ಯಾ, ನೀನೇ ಅದಕ್ಕೆ ಪ್ರೂಫ್ ನಿನ್ ಕೈಲಿ ಇದೆ ನೋಡಪ್ಪ, ನೀನ್ ಮಾಡಿರೋ ತಪ್ಪು ಇಲ್ಲಿದೆ ನೋಡು ಅಂತ ಹೇಳೋದ್ ಬೇರೆ. ಇನ್ನ ಕೂಡ ಚೈತ್ರ ನ್ಯೂಸ್ದಲ್ಲಿ ಯಾವುದೇ ತರದ ಚೈತ್ರ ನೀನೇ ತಪ್ಪು ಮಾಡಿ ಸಿಕ್ಕಾಕೊಂಡಿದ್ಯಾ ಅಂತ ಇಲ್ಲ ಸರ್. ಅದ್ರ ಬಗ್ಗೆ ಚೈತ್ರ ನಾನು ಮನೇಲಿ ತುಂಬಾ ಮಾತಾಡಿದ್ದೀನಿ. ಯಾಕಂದ್ರೆ ಒಂದೇ ಗರಡಿಯಲ್ಲಿ ಬೆಳೆದಂತವ್ರು ನಾನು ಚೈತ್ರ. ನಾನು RSS ಗರಡಿಯಲ್ಲಿ ಬೆಳೆದಂತವನು, ಚೈತ್ರನು RSS ಗರಡಿ ಬೆಳೆದವಳು. ABVP ಕಾರ್ಯಕರ್ತೆಯಾಗಿ ಕೆಲಸ ಮಾಡ್ಕೊಂಡ್ ಬಂದಿದ್ದಾಳೆ. ಹಿಂದುತ್ವ ಪರ ತುಂಬಾ ಧ್ವನಿಗಳನ್ನ ಎತ್ತಿದ್ದಾಳೆ. ಆತರ ವಿಷಯ ಬಂದ ನಾನು ಅದ್ರ ಬಗ್ಗೆ ನಾನು ಚೈತನ್ಯ ಮನೇಲಿ ಮಾತಾಡಿದ್ದೆ. ಇಲ್ಲ ಅಣ್ಣ, ಇನ್ನ ಅದು ಕೋರ್ಟ್ ಅಲ್ಲಿ ಇದೆ ಅಣ್ಣ, ಕೇಸ್ ನಡೀತಾ ಇದೆ, ಅದಕ್ಕಿನ್ನ ಯಾವುದೇ ತರದ್ದು ಜಡ್ಜ್ಮೆಂಟ್ ಬಂದಿಲ್ಲ. ಜಡ್ಜ್ಮೆಂಟ್ ಬಂದ್ಮೇಲೆ ಅದನ್ನ ನೋಡ್ಕೊಳ್ಳೋಣ ಸರ್. ಜಡ್ಜ್ಮೆಂಟ್ ಬರ್ಲಿ ಚೈತನ್ಯಗೆ, ಜಡ್ಜ್ಮೆಂಟ್ ಬಂದ್ಮೇಲೆ ನಾವು ಅವಾಗ ಏನ್ ಬರುತ್ತೆ ಜಡ್ಜ್ಮೆಂಟ್ ನೋಡ್ಕೊಂಡು ಅದ್ರ ಮೇಲೆ ನಾವು ಒಪಿನಿಯನ್ ಕೊಡ್ತೀನಿ ಸರ್. ಖಂಡಿತವಾಗಿ